ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಹೋಗಿದೆ. ನೋಡಿದ್ರಲ್ಲ, ಎಣ್ಣೆ ಬದನೆಕಾಯಿ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್. ನೀವು ಒಂದ್ಸರಿ ಮಾಡಿ ನೋಡಿ ಈ ರೀತಿ, ಆಮೇಲೆ ನೀವೇ ಹೇಳ್ತೀರಾ. 3/4 kg ಬದನೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಶೇಂಗಾ ಬೀಜ, ಜೀರಿಗೆ, ಎಳ್ಳು, ಅರಿಶಿಣ ಪುಡಿ, ಮೆಣಸಿನ್ಕಾಯಿ, ಒಣಮೆಣಸಿನ ಪುಡಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಇಷ್ಟು ತೊಗೊಂಡಿದ್ದೀನಿ. ನೋಡಿ, ಮಾಡೋದು ತುಂಬ ಸುಲಭ ಇದು. ಬದನೆಕಾಯಿನ 4 ಭಾಗ ಮಾಡ್ಕೋಬೇಕು. ನೋಡಬೇಕು, ಒಳಗಡೆ ಹುಳ ಎಲ್ಲ ಇರುತ್ತೆ, ಚೆಕ್ ಮಾಡ್ಕೋಬೇಕು. ತೊಟ್ಟನ ಒಂದು ಸ್ವಲ್ಪ ತೆಗೀರಿ, ಅದು ಕೈಯಲ್ಲಿ ಹಿಡಿಯೋದಕ್ಕೆ ಸಿಕ್ಕಬೇಕಲ್ವ. ಪೂರ್ತಿನೂ ಕಟ್ ಮಾಡ್ಕೋಬಾರ್ದು. ಸ್ವಲ್ಪ ಮುಕ್ಕಾಲಷ್ಟು ಈ ಥರ 4 ಭಾಗ ಮಾಡಬೇಕು. ಒಳಗಡೆ ಎಲ್ಲ ಚೆಕ್ ಮಾಡಲೇಬೇಕು. ಒಂದೊಂದು ಹೊರಗಡೆ ಚೆನ್ನಾಗಿರುತ್ತೆ ಬದನೆಕಾಯಿ, ಒಳಗಡೆ ಹುಳ ಬಂದಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಬದನೆಕಾಯಿ ಎಲ್ಲ ತೊಳೆದು ನೀರಿಗೆ ಹಾಕಿ ಇಟ್ಕೊಳ್ಬೇಕು ಎಲ್ಲನೂ. ನೋಡಿ, ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲ ಬದನೆಕಾಯಿನೂ ಕಟ್ ಮಾಡಿ 4 ಭಾಗ ಮಾಡಿ ನೀರಿಗೆ ಹಾಕಿಟ್ಟಾಗಿದೆ. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಳ್ಬೇಕು. ಈರುಳ್ಳಿ, ಟೊಮೆಟೊ ಕಟ್ ಮಾಡಿ ಇಟ್ಕೊಳ್ಬೇಕು. ಬೆಳ್ಳುಳ್ಳಿ ರುಬ್ಲಿಕ್ಕೆ ಹಾಕೋದು, ಅದೆಲ್ಲ ಫಸ್ಟ್ ತೊಳ್ಕೊಬೇಕು. ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಪೀಸ್ ಮಾಡಿ ಇಟ್ಟಿದ್ದೀನಿ. ಬೆಳ್ಳುಳ್ಳಿ ಮಿಕ್ಸಿ ಜಾರಿಗೆ ರುಬ್ಲಿಕ್ಕೆ ಹಾಕೋದು. ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಟಿದ್ದೀನಿ. ಇವಾಗ ಟೊಮೆಟೊನೂ ಹೆಚ್ಚಿಟ್ಕೊಳ್ಳೋಣ. ಒಂದೊಂದು ಸರ್ತಿ ಸ್ವಲ್ಪ ಸ್ಪೈಸಿಯಾಗಿ ವಿಶೇಷವಾಗಿ ತಿನ್ನೋಣ ಅನಿಸುತ್ತೆ. ಆವಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಮತ್ತು ಚಪಾತಿ, ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿಗಂತೂ ಮಾಡಿಸಿದ್ದು ಇದು. ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, 3 ಚಮಚ ಧನಿಯಾ ಪೌಡರ್ ಮತ್ತು ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ, ಬೆಳ್ಳುಳ್ಳಿ ಒಂದು 10 ಹೆಸಳು ಹಾಕಿದ್ದೀನಿ. ಎಳ್ಳು ಹಾಕಿದ್ದೀನಿ 2 ಚಮಚ, ಅರಿಶಿಣ ಪುಡಿ, ಉಪ್ಪು ಎಲ್ಲ ಇದರಲ್ಲೇ ಹಾಕಿ ಒಂದು ಸರಿ ತಿರುಗಿಸಿದ್ದೀನಿ. ಆಮೇಲೆ ನೋಡಿ, ಉಪ್ಪು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಮಸಾಲೆ ನಾವು ತುಂಬಬೇಕಲ್ವಾ, ಎಲ್ಲ ಇದ್ರೇ ಚೆನ್ನಾಗಿರುತ್ತೆ. ಇವಾಗ ಇಷ್ಟು ಪೇಸ್ಟ್ ಮಾಡಿದ್ದೀನಿ. ಮತ್ತು ಹುರಿದಿಟ್ಟಿರೋ ಕಾಯಿನೂ ಅದ್ರ ಜೊತೆ ಆ್ಯಡ್ ಮಾಡಿದ್ದೀನಿ. ಮತ್ತು ಲಾಸ್ಟಲ್ಲಿ ಶೇಂಗಾ ಬೀಜ ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡಿ ಅದನ್ನು ಬದನೆಕಾಯಿಯೊಳಗೆ ಈ ರೀತಿ ತುಂಬಿಕೊಳ್ಬೇಕು. ಯಾಕೆಂದರೆ ಮಸಾಲೆ ಎಲ್ಲ ಅದರೊಳಗೆ ಹಿಡಿಬೇಕಲ್ವಾ. ಎಲ್ಲ ಬದನೆಕಾಯಿಗೂ ಈ ರೀತಿ ತುಂಬಿಸ್ಕೊಳ್ಬೇಕು. ಈ ರೆಸಿಪಿ ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಒಂದ್ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಮಸಾಲೆ ಎಲ್ಲ ಬದನೆಕಾಯಿಗೆ ತುಂಬಿಟ್ಟಾಗಿದೆ ಎಲ್ಲ ಚೆನ್ನಾಗಿ. ಇವಾಗ ಮಿಕ್ಕಿದ ಮಸಾಲೆ ಹಾಗೆ ಇಟ್ಟಿರಬೇಕು. ಪ್ರತಿಯೊಂದಕ್ಕೂ ಚೆನ್ನಾಗಿ ಮಸಾಲೆ ತುಂಬಿಸಿಟ್ಟಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಣ. ಇದು ಎಣ್ಣೆ ಬದನೆಕಾಯಿ ಅಲ್ವಾ, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡಬಹುದು. ಎಣ್ಣೆ ಕಾದಿದೆ. ಸ್ವಲ್ಪ ಇಂಗು ಹಾಕಿದ್ದೀನಿ ಎಣ್ಣೆಗೆ. ಆನಂತರ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಜೊತೆಗೆ ಸ್ವಲ್ಪ 1 ಟೀ ಸ್ಪೂನ್ ಜೀರಿಗೆ ಪೌಡ್ರ್ ಹಾಕಿದ್ದೀನಿ. ಅರಿಶಿಣ ಪುಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಅದನ್ನ ಹುರ್ಕೊಳ್ಬೇಕು. ಚೆನ್ನಾಗಿರುತ್ತೆ. ಒಂದು ಒಣಮೆಣಸಿನ್ಕಾಯಿ, ನಂತರ ಕರಿಬೇವಿನ ಸೊಪ್ಪೆಲ್ಲ ಒಗ್ಗರಣೆಗೆ ಗೊತ್ತಲ್ಲ ಮಾಮೂಲಿ. ಇವಾಗ ಟೊಮೆಟೊ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಬದನೆಕಾಯಿ ಅಂದರೆ ಅರಿಶಿಣ ಪುಡಿ ಒಂಚೂರು ಜಾಸ್ತಿ ಹಾಕ್ಕೊಳ್ಬೇಕು. ಯಾಕೆಂದರೆ ಬದನೆಕಾಯಿ ನಂಜು ಅಲ್ವಾ. ಒಂದೇ ಒಂದು ಸ್ಯಾಂಪಲ್ ತಿನ್ನಲಿಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂತ ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಬದನೆಕಾಯಿನೆಲ್ಲ ಅದರೊಳಗೆ ಇಟ್ಟು ಮುಚ್ಚಿಡಬೇಕು. ಸಿಮ್ಮಲ್ಲಿ ಇಡಬೇಕು, ಲೋ ಫ್ಲೇಮ್ ಇರಬೇಕು. ಒಂದು 10 ನಿಮಿಷ ಬಿಟ್ಟು ಎಲ್ಲ ತಿರುಗಿಸಿ ಹಾಕ್ಕೊಳ್ಬೇಕು. ಬದನೆಕಾಯಿ 2 ಕಡೆಯೂ ಚೆನ್ನಾಗಿ ಬೇಯಬೇಕಲ್ವಾ. ಇವಾಗ ಉಳಿದಿತ್ತಲ್ವಾ ಮಸಾಲೆ, ಅದನ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಆ ಮಿಕ್ಸಿ ಜಾರನ್ನೆಲ್ಲ ನೀರಲ್ಲಿ ತೊಳೆದು ಆ ನೀರನ್ನು ನಾವು ಇದರಲ್ಲಿ ಬದನೆಕಾಯಲ್ಲಿ ಹಾಕಬೇಕು. ಯಾಕೆಂದರೆ ಚೆನ್ನಾಗಿ ಬೇಯಬೇಕದು, ಒಳಗೆಲ್ಲ ಮಸಾಲೆ ಹಿಡಿಬೇಕಲ್ವಾ. ಮತ್ತು ಸಪ್ಪೆ ಇದ್ದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿನೇ
ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸಿಡಬೇಕು. ಒಂದು ಲೋ ಫ್ಲೇಮಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಡಿ. 10 ನಿಮಿಷ ಅದನ್ನ ಬೆಂದ ನಂತರ ಹುಣಸೆ ಹಣ್ಣು ರಸ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮೀಡಿಯಮ್ ಫ್ಲೇಮ್ ಆರ್ ಲೋ ಫ್ಲೇಮಲ್ಲಿ ಮುಚ್ಚಿಡಬೇಕು. ಎಣ್ಣೆ ಬರುತ್ತೆ ಅದು ಮೇಲೆ, ಅಲ್ಲಿವರೆಗೂ ಅದನ್ನ ಹಾಗೆ ಬೇಯಿಸಿಟ್ಟಿರಬೇಕು. ಅಲ್ಲಿಗೆ ರುಚಿಯಾದ ಎಣ್ಣೆ ಬದನೆಕಾಯಿ ರೆಡಿ ಆಗುತ್ತೆ. ಈ ರೆಸಿಪಿ ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಒಂದ್ಸರಿ ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ, ಲೈಕ್ ಕಾಮೆಂಟ್ ಕೊಡೋದು ಮರಿಬೇಡಿ. ಹುಣಸೆ ಹಣ್ಣಿನ ರಸ ಆ್ಯಡ್ ಮಾಡೋದು ಮರಿಬೇಡಿ. ಟೊಮೆಟೊ ಹಾಕಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಾದಷ್ಟು. ನಂತರ ಬೇಕಾದರೆ ಆಪ್ಷನಲ್ಲು ಒಂದು ಸ್ವಲ್ಪ ಬೆಲ್ಲ ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು. ರೆಸ್ಪೆಕ್ಟ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.